ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನಾನಿವತ್ತು ಸೋಮವಾರ ಯಾರೆಲ್ಲ ಹುಟ್ಟಿರ್ತೀರಾ ಅವರ ಒಂದು ಗುಣ ಲಕ್ಷಣ ಮತ್ತೆ ಅವರು ಯಾವ ರೀತಿ ಇರ್ತಾರೆ ಮತ್ತೆ ಏನ್ ಬದಲಾವಣೆ ಮಾಡ್ಕೊಳ್ಬೇಕು, ಅವರ ಒಂದು ಯೋಗಕ್ಕೆ ಏನ್ ಮಾಡ್ಕೊಳ್ಬೇಕು, ಯಾವ ಬದಲಾವಣೆಯಿಂದ ಅವ್ರು ತುಂಬಾ ಚೆನ್ನಾಗಿ ಸಕ್ಸಸ್ ನೋಡ್ತೀರಾ ಅನ್ನೋದನ್ನ ಹೇಳ್ತಾ ಬರ್ತೀನಿ. ನೋಡಿ, ಸೋಮವಾರ ಅಂದಾಗ ನಾವು ಅತಿ ಹೆಚ್ಚು ಈ ಶಿವನಿಗೆ ಪೂಜೆ ಮಾಡ್ತೀವಿ. ಎಲ್ಲಾರು ಈ ಸೋಮವಾರ ಶಿವನನ್ನ ಅತಿ ಹೆಚ್ಚು ಆರಾಧಿಸ್ತಾರೆ. ಹಾಗೆ ಚಂದ್ರ, ಸೋಮವಾರ ಆ ವಾರದ ಅಧಿಪತಿ ಚಂದ್ರ ಆಗಿರ್ತಾರೆ. ಸೋಮ ಅಂದ್ರೇನೆ ಶಿವ, ಚಂದ್ರ. ಸೊ ಚಂದ್ರ ಅಂದ್ರೆ ಗೊತ್ತಲ್ವಾ, ನೀರು. ಯಾವಾಗ್ಲೂ ಈ ಸೋಮವಾರ ಹುಟ್ಟಿರೋರು ಅತಿ ಹೆಚ್ಚು ಈ ನೀರ್ ತರ ಅಂತ ಹೇಳ್ತೀವಿ. ನೀರಂದ್ರೆ ತುಂಬಾ ಮನಸ್ಸನ್ನ ಚಂಚಲ ಮಾಡ್ಕೊಳ್ತಾರೆ ಅಂತ ಹೇಳ್ತೀವಿ. ಮನಸ್ಕಾರಕ ಚಂದ್ರ ಆಗಿರ್ತಾನೆ. ಹಾಗಾಗಿ ಸೋಮವಾರ ಯಾರು ಹುಟ್ಟಿರ್ತೀರ ಅವರು ಅವರ ಮನಸ್ಥಿತಿ ಸ್ವಲ್ಪ ಅಲ್ಲಿ ಹಾಗೆ ಹೀಗೆ ವಾಲ್ತಾ ಇರುತ್ತೆ. ಅಂದ್ರೆ ತುಂಬಾ ಸುಪ್ತ ಮನಸ್ಸು, ಕೋಮಲ ಮನಸ್ಸು ಅಂತ ನಾವ್ ಏನ್ ಹೇಳ್ತೀವಿ, ಅದು ಈ ಸೋಮವಾರ ಹುಟ್ಟಿರೋರ್ಗೆ ಅತಿ ಹೆಚ್ಚು ಇರುತ್ತೆ. ಅಂದ್ರೆ ಕರಗೋದು ಜಾಸ್ತಿ ಇರುತ್ತೆ. ಹಾಗೆ ಯಾರೆಲ್ಲ ಸೋಮವಾರ ಹುಟ್ಟಿರ್ತೀರ ಅವರು ಅವರ ತಾಯಿಯನ್ನ ತುಂಬಾ ಪ್ರೀತಿ ಮಾಡ್ತೀರಾ. ಅತಿ ಹೆಚ್ಚು ಅವ್ರ ತಾಯಿನ ಪ್ರೀತಿ ಮಾಡ್ತಾ ಹೋಗ್ತೀರಾ. ಹಾಗೆ ನೋಡಿ, ಈ ಸಾಕಷ್ಟು ಇವರು ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಆದ್ರೆ ಸದೃಢ ಮೈಕಟ್ಟನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಸುಂದರವಾಗಿ ತುಂಬಾ ಚೆನ್ನಾಗಿರ್ತಾರೆ. ಅವರ ಒಂದು ಸೋಮವಾರ ಹುಟ್ಟಿದವರ ಆ ಒಂದು ಶೇಪ್ ಹೇಗಿರುತ್ತೆ ಅಂತಂದ್ರೆ, ಹೆಂಗಸರಾದ್ರೆ ತುಂಬಾ ಚೆನ್ನಾಗಿರ್ತಾರೆ, ಅದರಲ್ಲಿ ಗಂಡಸರು ಕೂಡ ತುಂಬಾ ಚೆನ್ನಾಗಿರ್ತಾರೆ, ಆಕರ್ಷಕವಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಇವರ ಕಣ್ಣು ಅಂತ ಅಂದಾಗ ಕಣ್ಣಿನಿಂದಲೇ ಮಾತಾಡಿಸ್ತಾರೆ. ಅಂದ್ರೆ ಅಷ್ಟು ಕೋಮಲವಾಗಿರುತ್ತೆ. ಕಣ್ಣಿನಿಂದಲೇ, ಇವಾಗ ಒಂದೊಂದ್ಸತಿ ಹೇಳ್ತೀವಿ, ಯಾರಾದ್ರೂ ನೋಡಿದಾಗ ನಿಮ್ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವ್ ಹೇಗೆ ಅಂತ, ನಿಮ್ ಮಾತು ಅಂತ. ಆತರ ಸೌಮ್ಯ ಭಾವದವರು ಈ ಸೋಮವಾರ ಹುಟ್ಟಿರೋರಾಗಿರ್ತಾರೆ. ಇವ್ರಿಗೆ ನೀರು ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ನೀರ್ ಹತ್ರ ಹೋದ್ರೆ ಇವ್ರಿಗೆ ತುಂಬಾ ಹ್ಯಾಪಿ ಆಗಿರ್ತಾರೆ. ಆ ನೀರಲ್ಲೇ ಒಂದ್ ದಿನ ಎಲ್ಲ ಇದ್ದು ಬಂದ್ರೆ ಅತಿ ಹೆಚ್ಚು ಇಷ್ಟ ಪಡ್ತಿರ್ತಾರೆ. ಹಾಗೆ ಇವರು ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇವರು ಮನಸ್ಸನ್ನ ಕಂಟ್ರೋಲ್ ತಗೊಳ್ಳೋದ್ರಲ್ಲಿ ಏನಾದ್ರೂ ಡಿಪ್ರೆಷನ್ಗೆ ಹೋದ್ರೆ ಅಥವಾ ಏನಾದ್ರೂ ಸ್ವಲ್ಪ ಆಗದೆ ಇರುವಂತ ವಿಷಯಗಳನ್ನ ಇವರು ಮನಸ್ಸಿಗೆ ಹಾಕೊಂಡಾಗ ಅದ್ ಹೇಗಾಗತ್ತೆ ಅಂದ್ರೆ, ಇವರು ಕಿವಿಯಲ್ಲಿ ಕೇಳಿ ಬಿಡೋದಿಲ್ಲ, ಅದನ್ನ ನೇರ ಮನಸ್ಸಿಗೆ ತಗೊಳ್ತಾರೆ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ಇವರು ಡಿಪ್ರೆಷನ್ಗೆ ಹೋಗುವಂತ ಒಂದು ಚಾನ್ಸಸ್ ಇರುತ್ತೆ. ಈ ಸೋಮವಾರ ಹುಟ್ಟಿರೋರು ತುಂಬಾ ಮನಸ್ಸಿಗೆ ಅಘಾತ ವಿಷಯಗಳನ್ನ ತಗೊಂಡ್ಬಿಡ್ತಾರೆ. ಅದರಿಂದ ಈಚೆ ಬರಕ್ಕೆ ತುಂಬಾ ಟೈಮ್ ತಗೊಳ್ತಾರೆ. ಆ ಒಂದು ಸಮಸ್ಯೆ ಈ ಅತಿ ಹೆಚ್ಚು ಸೋಮವಾರ ಹುಟ್ಟಿರೋರ್ಗಾಗಿರುತ್ತೆ. ಸೋಮವಾರ ಹುಟ್ಟಿರೋರು ನೋಡಿ ಹೇಗಿರ್ತಾರೆ ಅಂದ್ರೆ, ಈ ದ್ವಂದ್ವ ಮನಸ್ಸು, ಸುಪ್ತ ಮನಸ್ಸು, ಮನಸ್ಸು ತುಂಬಾ ಸ್ಟ್ರಾಂಗ್ ಇರಲ್ಲ ಇವರಿಗೆ. ಹಾಗಾಗಿ ಇವರು ತುಂಬಾ ಅತಿ ಹೆಚ್ಚು ಮನಸ್ಸಿಗೆ ತಗೊಳ್ಳೋದ್ರಿಂದ ಅತಿ ಹೆಚ್ಚು ಬೇಗ ಇವರು ಏನೋ ಒಂದ್ ಕೆಲ್ಸ ಮಾಡ್ತಿರ್ತಾರೆ, ಮನಸ್ಥಿತಿ ಸರಿ ಇಲ್ಲ ಅಂದ್ರೆ, ಅಲ್ಲಿ ಏನಾದ್ರೂ ಒಂಚೂರು ಆಯ್ತು ಅಂದ್ರೆ 1 or 2 days ಅದಕ್ಕೆ ಬ್ರೇಕ್ ಕೊಡ್ತಾರೆ. ಅಂದ್ರೆ ಅವ್ರು ಕಂಟ್ರೋಲ್ ಬರ್ಬೇಕು ಅಂದ್ರೆ 1 hour ಆಗುತ್ತೆ, 2 hours ಆಗತ್ತೆ, ಅಥವಾ ಒಂದ್ ದಿನ ತಗೊಳ್ಬೋದು. ಆ ವಿಷಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಸೋಮವಾರ ಯಾರು ಹುಟ್ಟಿರ್ತೀರ ಅವರು ಫಸ್ಟ್ ಈ ಒಂದು ಪಾಯಿಂಟ್ ನ ತಿಳ್ಕೊಳ್ಬೇಕು. ಯಾವ ಒಂದು ಮನಸ್ಸನ್ನ ಕಠಿಣ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ, ನಿಮ್ದು ಇರೋದೇ ಹಾಗೆ, ಆದ್ರೆ ಸ್ವಲ್ಪ ಪಾಸಿಟಿವ್ ಮಾಡ್ಕೊಳ್ತಾ ಹೋದ್ರೆ ನಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ನೋಡಿ, ಇವ್ರಿಗೆ ಅತಿ ಮುಖ್ಯವಾಗಿ ಇವ್ರಿಗೆ ಈ ಮೂನ್ ಸ್ಟೋನ್ ಅಂತ ಬರುತ್ತೆ. ಆ ಮೂನ್ ಸ್ಟೋನ್ ಅನ್ನ ನೀವು ಅತಿ ಹೆಚ್ಚು ಯೂಸ್ ಮಾಡಿದಾಗ ಏನಾಗತ್ತೆ ಅಂದ್ರೆ, ನಿಮ್ಗೆ ನಿದ್ದೆ, ಇವಾಗ ಮನ್ಸು ಸರಿ ಇಲ್ಲ ಅಂದ್ರೆ ನಿದ್ದೆ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಇರುತ್ತೆ. ಇವ್ರು ಏನ್ ಮಾಡ್ಬೇಕಂದ್ರೆ, ಆ ಒಂದು ಸ್ಟೋನ್ ಅನ್ನ ಅವರ ದಿಂಬಿನ ಕೆಳಗೆ ಇಟ್ಕೊಳ್ಳೋದು, ಅವರ ಟೇಬಲ್ ಮೇಲೆ ಇಟ್ಕೊಳ್ಳೋದು, ಈ ರೀತಿ ಮಾಡ್ಕೊಂಡ್ ಬಂದ್ರೆ ಇವ್ರು ಅದರಿಂದ ಹೊರಗಡೆ ಬರ್ತಾರೆ, ನಿದ್ದೆಯ ಒಂದು ನಿದ್ರಾಹೀನತೆಯಿಂದ ಹೊರಗಡೆ ಬರ್ತಾರೆ ಅಂತ ಹೇಳ್ತೀನಿ. ಹಾಗೆ ಅದರ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಅಥವಾ ಈ ಮೂನ್ ಸಂಬಂಧಪಟ್ಟಿರುವಂತಹ, ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ಟೋನ್ ಆಗಿರ್ಬೋದು, ಇವ್ರ ಮನೇಲಿ ಇಟ್ಕೊಂಡಾಗ ಇವರ ಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ, ಅದೃಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಆಕ್ಟಿವೇಟ್ ಮಾಡ್ಕೊಳ್ತೀರಾ, ನಿಮ್ಗೆ ಏನ್ ಮಾಡ್ಬೇಕು ಅನ್ನೋ ಐಡಿಯಾ ತುಂಬಾ ಬರ್ತಾ ಇರುತ್ತೆ, ಅತಿ ಹೆಚ್ಚು ಆಗ್ತಾ ಇರುತ್ತೆ. ಯಾಕಂದ್ರೆ ಇವರು ಯಾವತ್ತೂ ಮನಸ್ಸಿನಿಂದ ಯೋಚನೆ ಮಾಡ್ತಾರೆ. ಈ ಸೋಮವಾರ ಹುಟ್ಟಿರೋರು ಬುದ್ಧಿಯಿಂದ ಯೋಚನೆ ಮಾಡಲ್ಲ, ಏನೇ ಆದ್ರೂ ಮನಸ್ಸಿನಿಂದ ಯೋಚನೆ ಮಾಡ್ತಾರೆ, ಮನಸ್ಸಿಗೆ ತಗೊಳ್ತಾರೆ ಅಂತ ಹೇಳ್ತೀನಿ. ಹಾಗೆ ನೋಡಿ, ಈ ಸೋಮವಾರ ಹುಟ್ಟಿರೋರೆಲ್ಲರೂ 2-20-22 ಈ 2 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡ್ಬೇಕು. ಅದು ತುಂಬಾ ನಿಮ್ಗೆ ತುಂಬಾ ಪಾಸಿಟಿವ್ ತಂದ್ಕೊಡುವಂತ ಒಂದು ನಂಬರ್ ಆಗಿರುತ್ತೆ. ಇದರ ಜೊತೆ 6 ಕೂಡ ನೀವು 6 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿದ್ರೆ ತುಂಬಾ ಯೋಗ ಜಾಸ್ತಿ ಆಗುತ್ತೆ. ಹಾಗೆ ನೀವು ಈ ಒಂದು ಸೋಮವಾರ ಯಾರೆಲ್ಲ ಹುಟ್ಟಿರ್ತೀರ ಅವರು ಈ ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಅಂದ್ರೆ ಈ ಶುಕ್ರನ ಒಂದು ಬ್ರೇಸ್ಲೆಟ್ ಆಗಿರ್ಬಹುದು, ಅದರ ಒಂದು ಸ್ಟೋನ್ ಆಗಿರ್ಬೋದು, ಕುಬೇರನ ಒಂದು ಸ್ಟೋನ್ ಆಗಿರ್ಬೋದು, ಇದನ್ನ ಯೂಸ್ ಮಾಡಿದಾಗ ನಿಮ್ಮ ಅದೃಷ್ಟ ಹೆಚ್ಚಾಗ್ತಾ ಹೋಗುತ್ತೆ, ನಿಮ್ಮ ಕೆಲಸ ದುಪ್ಪಟ್ಟಾಗ್ತಾ ಹೋಗುತ್ತೆ. ಅಂದ್ರೆ ನೀವು ರಿಚ್ ಆಗ್ತಾ ಹೋಗ್ತೀರಿ. ನಿಮ್ಮ ದುಡ್ಡಿನ ಸಮಸ್ಯೆ ಸ್ವಲ್ಪ, ಯಾಕಂದ್ರೆ
ಸೋಮವಾರ ಹುಟ್ಟಿರೋರೆಲ್ಲ ಹೇಗೆ ಅಂತಂದ್ರೆ ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಅವ್ರ ಹತ್ರ. ಸ್ವಲ್ಪ ನೀರು ಅಂದ್ರೆ ಯಾರಿಗಾದ್ರೂ ಸಹಾಯ ಮಾಡೋದು, ಕೊಟ್ಬಿಡೋದು, ಕೊಟ್ಟಾದ್ಮೇಲೆ ಈಸ್ಕೊಳಕ್ ಹೋಗಿ ಅಲ್ಲಿಂದ ಹೊಡ್ತಾ ತಿನ್ನೋದು, ಅಂದ್ರೆ ಏನಾದ್ರೂ ಅವ್ರ ಕೈಲಿ ಅನ್ನಿಸ್ಕೊಳ್ಳೋದು, ಮಾತು ಏನಾದ್ರೂ ಮಾತಾಡಿ ಮಾತು ಜಾರಿ ಅನ್ನಿಸ್ಕೊಳ್ಳೋದು, ಅದನ್ನ ಮನ್ಸಿಗೆ ತಗೊಳ್ಳೋದು, ಇದೇ ಇವರ ಒಂದು ಇದಾಗಿರುತ್ತೆ. ಇಲ್ಲ ಇವ್ರು ಒಳ್ಳೆಯವ್ರ ಇವ್ರು ಕೆಟ್ಟವ್ರ ಅನ್ನೋದನ್ನ ತಿಳ್ಕೊಳಕ್ಕೆ ಇವ್ರಿಗೆ ಅಟ್ಲೀಸ್ಟ್ 2 ರಿಂದ 3 ದಿನ ಬೇಕಾಗುತ್ತೆ. ಯಾಕಂದ್ರೆ ಅವರ ಮನಸ್ಸಿಗೆ ತಗೊಂಡು ಅದನ್ನ ಯೋಚನೆ ಮಾಡೋದ್ರಿಂದ ಮನಸ್ಸು ಅತಿ ಬೇಗ ಹೊಂದಾಣಿಕೆ ಆಗಲ್ಲ. ಹಾಗಾಗಿ ಇವರ ಒಂದು ಫೈನಾನ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಕೆಲ್ಸದ ವಿಚಾರ ಆಗಿರ್ಬೋದು, ಹಾಗೆ ಇವರ ಒಂದು ಟೋಟಲ್ ಫ್ಯಾಮಿಲಿ ವಿಚಾರ ಆಗಿರ್ಬೋದು. ಇದಕ್ಕೋಸ್ಕರನೇ ಇವರಿಗೆ ಮುಖ್ಯವಾಗಿ ಒಂದು ಮನಸ್ಥಿತಿ ಅಂತ ಬಂದಾಗ ಅವರ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಬ್ರೇಸ್ಲೆಟ್ ಈ ಮೂನ್ ಸ್ಟೋನ್ ಆಗಿರುತ್ತೆ. ಆ ಚಂದ್ರನಿಗೆ ಸಂಬಂಧಪಟ್ಟಂತ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡಿ, ಅದರ ಒಂದು ಸ್ಟೋನ್ ಯೂಸ್ ಮಾಡಿ, ಮತ್ತೆ ಫೈನಲ್ಸ್ ಒಂದು ಬ್ರೇಸ್ಲೆಟ್ ಒಂದು ಸ್ಟೋನ್ ಅನ್ನ ನೀವು ಯೂಸ್ ಮಾಡಿದ್ರೆ ತುಂಬಾ ಬೇಗ ರಿಚ್ ಆಗ್ತೀರಾ ಅಂತ ಹೇಳ್ತೀನಿ. ಯಾಕಂದ್ರೆ ಸೋಮವಾರ ಹುಟ್ಟಿರೋರು ಏಳಿಗೆ ಸ್ವಲ್ಪ ಕಮ್ಮಿ ಇರುತ್ತೆ ಅವ್ರಿಗೆ. ಯಾಕಂದ್ರೆ ಬಿಟ್ಕೊಡೋದು ಜಾಸ್ತಿ ಇರುತ್ತೆ. ಅವ್ರು ಯೋಚನೆ ಮಾಡಿನೇ ಅವರು ರಿಚ್ ಅನ್ನೋದು ಅವರ ಒಂದು ಎತ್ತರಕ್ಕೆ ಬೆಳೆಯೋದು ಕಮ್ಮಿ ಪರ್ಸೆಂಟೇಜ್ ಇರುತ್ತೆ. ಹಾಗೆ ನೋಡಿ, ನಿಮ್ಗೆ ಯಾವಾಗ್ಲೂ ಈ ಶಿಕ್ಷಣ ವಿಷಯದಲ್ಲಿರ್ಬೋದು, ನಿಮ್ಮ ಸೆಕ್ಟರ್ ಅಂತ ಬಂದಾಗ ನೀವು ಈ ಓನ್ ಬಿಸ್ನೆಸ್ ಅಂತ ಮಾಡಿದಾಗ ಹಾಲು, ಮೊಸರು, ಬೆಣ್ಣೆ, ಈ ತರ ಬೇಕರಿ ಮಾಡ್ಬೋದು. ಹಾಗೆ ಈ ಒಂದು ನಂದಿನಿ ಒಂದು ಇದ್ರಲ್ಲಿ ಸೆಕ್ಟರ್ ಅಲ್ಲಿ ಇರ್ಬೋದು. ಹಾಗೆ ತುಂಬಾ ನಿಮ್ಗೆ ಅತಿ ಹೆಚ್ಚು ಅಂದ್ರೆ ನೀರಿನ ಬಿಸ್ನೆಸ್ ಮಾಡ್ಬೋದು, ಅಥವಾ ಏನ್ ಹೇಳ್ತೀವಿ ಈ ರೆಸಾರ್ಟ್ ಗಳನ್ನ ನಡೆಸ್ಬೋದು. ಈ ರೆಸಾರ್ಟ್ ನಡೆಸಿದಾಗ ನೀರಿನಲ್ಲಿ ತುಂಬಾ ಅತಿ ಹೆಚ್ಚು ನೀವು ನೀರಿನ ಒಂದು ಇದು ಮಾಡ್ತಾರೆ. ಯಾಕಂದ್ರೆ ಇವಾಗೆಲ್ಲ ರೆಸಾರ್ಟ್ ಗಳೆಲ್ಲ ನಡೆಸ್ತಾರೆ. ಅದು ಬಿಟ್ಟು ನೀವು ಕೆಲ್ಸಕ್ಕೆ ಅಂತ ಸೇರಿದಾಗ ನೀವು ಒಂದು ವೈದ್ಯಕೀಯ ರಂಗದಲ್ಲಿ ಕೂಡ ಸೇರ್ಬೋದು. ಹಾಗೆ ಈ ಫಿಲಂ ಇಂಡಸ್ಟ್ರಿಯಲ್ಲಿ ಕೂಡ ಈ ಸೋಮವಾರ, ಯಾಕಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಂತಹ ವಾರ ಆಗಿರೋದ್ರಿಂದ ಸೋಮವಾರ ಹುಟ್ಟಿರೋರು ತುಂಬಾ ಜನ ಫಿಲಂ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಇರ್ತಾರೆ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಒಂದು ಕಲರ್ ಅಂತ ಬಂದಾಗ ಬಿಳಿ ಮತ್ತೆ ನೀಲಿ ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ತುಂಬಾ ಯೋಗವನ್ನ ನೋಡ್ತೀರಾ, ತುಂಬಾ ಅದೃಷ್ಟವನ್ನ ಕಾಣ್ತೀರಿ. ಹಾಗೆ ಅದರ ಜೊತೆ ಈ ಮೂನ್ ಸ್ಟೋನ್ ಏನ್ ಬರುತ್ತೆ, ಈ ಚಂದ್ರನಿಗೆ ಸಂಬಂಧಪಟ್ಟಂತಹ ಕಲ್ಲನ್ನಾಗ್ಲಿ ಬ್ರೇಸ್ಲೆಟ್ ಆಗ್ಲಿ ಹಾಕೊಂಡಾಗ ನಿಮ್ಮ ಒಂದು ಮನಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರನ್ನೂ ನೀವು ಒಂದು ಯಾವ್ದೋ ಒಂದು ಮನೋಭಾವದಿಂದ ಯೋಚನೆ ಮಾಡ್ತೀರಿ, ಯಾರನ್ನೂ ಅತಿ ಹೆಚ್ಚು ನೀವು ಮನ್ಸಿಗೆ ತಗೊಳಲ್ಲ. ಮತ್ತೆ ನಿಮ್ಮ ಕೆರಿಯರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಿಮ್ಮ ಕೆರಿಯರ್ ಅಂದ್ರೆ ನೀವು ಯಾವ್ದನ್ನು ಮನಸ್ಸಿಗೆ ಹಾಕೊಂಡು ಕೆಡಿಸ್ಕೊಳ್ತಿದ್ರೆ ನಮ್ಮ ಮೂವ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಈ ನಂಬರ್ಗೆ ಕರೆ ಮಾಡಿ, ನಿಮ್ಗೆ ಯಾರು ಸೋಮವಾರ ಹುಟ್ಟಿರ್ತೀರ ಅವರೆಲ್ಲರೂ ನಿಮ್ಮ ಒಂದು ಮೂನ್ ಸ್ಟೋನ್, ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಕಲ್ಲು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ನ ನೀವು ಹಾಕೊಂಡಾಗ ಅತಿ ಹೆಚ್ಚು ಯೋಗವನ್ನ ನೋಡ್ತೀರಾ, ಸಕ್ಸಸ್ ನ ನೋಡ್ತೀರಾ, ಒಳ್ಳೆ ಕೆರಿಯರ್ ನಿಮ್ದಾಗತ್ತೆ ಅಂತ ಹೇಳ್ತಾ ಸಾಕಷ್ಟು ವಿಡಿಯೋಗಳನ್ನ, ಸಾಕಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.